ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ Ptron ಬ್ರ್ಯಾಂಡು ಫಾಸ್ಟ್ ಪವರ್ ಬ್ಯಾಂಕ್. ನಡೀರಿ ನೋಡೋಣ. ನಾನು ಎಲ್ ಜಿ ಮೊಬೈಲಲ್ಲಿ ಕನೆಕ್ಟ್ ಮಾಡಿ ನೋಡ್ತೀನಿ, ಆದರೆ ಯಾಕಂದರೆ ಎಲ್ ಜಿಯಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆಯಲ್ಲ, ಅದಕ್ಕೆ ಇದು ಬಂದುಬಿಟ್ಟು ಬಾಕ್ಸ್ ಈ ಟೈಪಲ್ಲಿ ಬರುತ್ತೆ. ನಾನು ಪ್ಯಾಕೇಜಿಂಗ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇನ್ನು ಮೇಲೆ ನೋಡ್ಬೋದು Ptron ಬ್ರ್ಯಾಂಡಿಂಗ್ ಹೆಸರಿದೆ ಇಲ್ಲಿ, ಮತ್ತು ಮೇಡ್ ಇನ್ ಇಂಡಿಯಾ ಇದೆ. ಕೆಳಗಡೆ ಬಂದುಬಿಟ್ಟು ಡೈನಮೋ ಪ್ರೋ 10,000 mAh 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಪವರ್ ಬ್ಯಾಂಕ್ ಅಂತ ಮೆನ್ಷನ್ ಕೊಟ್ಟವ್ರೆ. ಇಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟವ್ರೆ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಬೋದು. ಮತ್ತು ಇಲ್ಲಿ ನೋಡ್ರಿ, ಕಾಸ್ಟ್ ಬಂದುಬಿಟ್ಟು 3,000 ಇದೆ. ಆದರೆ ಗೈಸ್ ಇದು ನನಗೆ ಬಂದಿರೋದು 800ಗೆ 799. ಮತ್ತು ಇಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಲ್ಲಿ 2 ವೇರಿಯಂಟ್ಸಲ್ಲಿ ಸಿಗುತ್ತೆ. ನೀವು ಯಾವುದಾದ್ರೆ ಅದು ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಲ್ಲೆಲ್ಲ Ptron ಬ್ರ್ಯಾಂಡಿಂಗ್ ಎಲ್ಲ ಇದೆ. ನಾನು ಇಲ್ಲಿ ರ್ಯಾಪರ್ನ ಓಪನ್ ಮಾಡ್ತೀನಿ. ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಇದೆ ಎಲ್ಲ ನೋಡೋಣ. ಇಲ್ಲಿ ನಮಗೆ ಫಸ್ಟು ಒಂದು ಪವರ್ ಬ್ಯಾಂಕ್ ಸಿಗುತ್ತೆ ಕವರಲ್ಲಿ ಪ್ಯಾಕೇಜಿಂಗ್ ಹಾಕಿ. ಮತ್ತು ಇನ್ನೊಂದು ಬಂದುಬಿಟ್ಟು ಒಂದು ಡಾಟಾ ಒಂದು ಚಾರ್ಜಿಂಗ್ ಕೇಬಲ್ ಇದೆ ನೋಡ್ಬೋದು. USB ಟೈಪ್ಸ್ ಇದು ಚಾರ್ಜಿಂಗ್ ಕೇಬಲ್ ನೋಡೋಕ್ಕೆ ಸಿಗುತ್ತೆ, ನೋಡ್ಬೋದು. ಲೆಂತ್ ಕಡಿಮೆನೇ ಇದೆ ಸೈಡಲ್ಲಿ ಕಾಣ. ಮತ್ತು ನಮ್ಮ ಗೈಸ್, ನೀವು ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ ತೊಗೊಂಡ್ರು ಈ ರೀತಿ ನಿಮಗೆ ಒಂದು ವಾರಂಟಿ ಕಾರ್ಡ್ ಸಿಗುತ್ತೆ. ಮತ್ತು ಇಲ್ಲಿ ನೋಡಿರಿ, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ ಕಾರ್ಡ್ ಬೇಕಲ್ಲಿ ಕೊಟ್ಟವ್ರೆ. ಇಲ್ಲಿ ನಿಮಗೆ ವಾರಂಟಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕೊಟ್ಟವ್ರೆ, ಆ ಸ್ಟೆಪ್ಸ್ ಕೊಟ್ಟವ್ರೆ. ಆ ರೀತಿ ನೀವು ವಾರಂಟಿಯನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿರಿ. ಯಾಕಂದರೆ ಇನ್ ಫ್ಯೂಚರ್ ನಮ್ಮ ಪ್ರಾಡಕ್ಟಲ್ಲಿ ಏನೇನೋ ಪ್ರಾಬ್ಲಮ್ ಬಂದರೆ ನಾವು ವಾರಂಟಿನ ಕ್ಲೈಮ್ ಮಾಡ್ಬೋದು. ಇಲ್ಲಿ ಮೇಲೆ ಬಂದುಬಿಟ್ಟು ಇನ್ನೊಂದು ಪಾಯಿಂಟ್ ಕೊಟ್ಟವ್ರೆ, ಬಿಫೋರ್ ಯೂಸ್ ಫುಲ್ಲಿ ಚಾರ್ಜ್ ಯುವರ್ ಪ್ರಾಡಕ್ಟ್. ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರಾಡಕ್ಟ್ನ ಫುಲ್ ಚಾರ್ಜ್ ಮಾಡಿ ಯೂಸ್ ಮಾಡಿರಿ ಅಂತ ಅವರು ಕಾಷನ್ ಕೊಟ್ಟವ್ರೆ. ಪ್ರಾಡಕ್ಟ್ ಲುಕ್ ವೈಸ್ ಒಳ್ಳೆಯಾಗಿದೆ. ಇಲ್ಲಿ ನೋಡಿರಿ, ಡಿಸೈನ್ ಬಂದುಬಿಟ್ಟು ಒಳ್ಳೆಯಾಗಿದೆ ನೋಡಿರಿ. ಇಲ್ಲಿ ಸ್ಟ್ರಿಪ್ಸ್ ಟೈಪ್ ಕೊಟ್ಟವ್ರೆ, ನೋಡ್ಬೋದು. ಸ್ಟ್ರಿಪ್ಸ್ ಟೈಪ್ ಕೊಟ್ಟವ್ರೆ. ಇಲ್ಲಿ ನಿಮಗೆ Ptron ಬ್ರ್ಯಾಂಡಿಂಗ್ದು ಲೋಗೋ ಇದೆ. ಬ್ಯಾಕ್ ಸೈಡಲ್ಲಿ ನಿಮಗೆ ವಾಟ್ಸ್ ಎಲ್ಲ ಕೊಟ್ಟವ್ರೆ, ಓದ್ಬೋದು ನೀವು. ಇದು ಬಂದುಬಿಟ್ಟು 10,000 mAh ಪವರ್ ಬ್ಯಾಂಕ್. ಇಲ್ಲಿ ಬಂದುಬಿಟ್ಟು ಇನ್ನೊಂದು, ಇಲ್ಲಿ ನಮಗೆ ಪರ್ಸೆಂಟೇಜ್ ಕೊಟ್ಟವ್ರೆ 25, 50, 75, 100 ಅಂತ. ನಾವು ಈಸಿಯಾಗಿ ಕೌಂಟ್ ಮಾಡ್ಬೋದು ಎಷ್ಟು ಪರ್ಸೆಂಟೇಜ್ ನಮ್ಮ ಪವರ್ ಬ್ಯಾಂಕ್ ಚಾರ್ಜಿಂಗ್ ಆಗಿದೆ ಅಂತ. ಇಲ್ಲಿ ನಿಮಗೆ ಬಟನ್ ಕೊಟ್ಟವ್ರೆ, ಇದು ಪ್ರೆಸ್ ಮಾಡಿಬಿಟ್ಟು ನೋಡ್ಬೋದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಪವರ್ ಬ್ಯಾಂಕ್. ನೋಡಿರಿ, ಇಲ್ಲಿ ನಮಗೆ 75% 100 ತೋರಿಸಲ್ಲ, 75% ಚಾರ್ಜಿಂಗ್ ಇನ್ ಬಾಕ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ನೋಡಿಬಿಟ್ಟು 2 ಪೋರ್ಟ್ಸ್ ಕೊಟ್ಟವ್ರೆ ಚಾರ್ಜಿಂಗು. ಒಂದು ಬಂದುಬಿಟ್ಟು USB ಟೈಪ್ ಸಿ, ಒಂದು ಬಂದುಬಿಟ್ಟು ಮೈಕ್ರೋ USB. ಇನ್ನೊಂದು ಚಾರ್ಜಿಂಗ್ ಪೋರ್ಟ್ ಬಂದುಬಿಟ್ಟು ನಮಗೆ ಬ್ಯಾಂಕಲ್ಲಿ ನಮಗೆ ಒಂದೇ USB ಹಬ್ ನೋಡೋಕ್ಕೆ ಸಿಗುತ್ತೆ. ಒನ್ ಟೈಮಲ್ಲಿ ಒಂದೇ ಮೊಬೈಲ್ ಚಾರ್ಜ್ ಆಗುತ್ತೆ. ಆದರೆ ನನ್ನ ಬೇರೆ ಪವರ್ ಬ್ಯಾಂಕಲ್ಲಿ ನೋಡಿರಿ, ನನಗೆ 2 ಹಬ್ಸ್ ಕೊಟ್ಟವ್ರೆ. ಈ ಪವರ್ ಬ್ಯಾಂಕಿಂದ ನಾವು ಒನ್ ಟೈಮಲ್ಲಿ 2 ಮೊಬೈಲ್ನ ಚಾರ್ಜ್ ಮಾಡ್ಬೋದು. ಇಲ್ಲಿ ನಮಗೆ 2 USB ಹಬ್ ಕೊಟ್ಟವ್ರೆ ನೋಡ್ಬೋದು, ಮತ್ತು 2 ಚಾರ್ಜಿಂಗ್ ಪೋರ್ಟು ಕೊಟ್ಟವ್ರೆ. ಮತ್ತು ಈ ಪವರ್ ಬ್ಯಾಂಕಲ್ಲಿ ಒಂದೇ ಒಂದು ಹಬ್ ಕೊಟ್ಟವ್ರೆ, ನಾವು ಒನ್ ಟೈಮಲ್ಲಿ ಒಂದೇ ಚಾರ್ಜ್ ಮಾಡೋಕ್ಕಾಗುತ್ತೆ. ಅದು ನಡೀರಿ ನೋಡ್ಕೊಂಡು ನನ್ನ ಎಲ್ ಜಿ ಮೊಬೈಲಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಿದೆಯಾ ಇಲ್ಲ ಅಂತ ನೋಡಿರಿ ಗೈಸ್. ನಾನು ಪ್ಲಗ್ ಹಾಕಿದ್ದೀನಿ ಪವರ್ ಬ್ಯಾಂಕಲ್ಲಿ, ಮತ್ತು ನಾನಿಲ್ಲಿ ನನ್ನ ಎಲ್ ಜಿ ಮೊಬೈಲಲ್ಲಿ ಪೋರ್ಟ್ ಚಾರ್ಜಿಂಗ್ ಕ್ಲಿಪ್ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಮೇಲೆ 64 ಇದೆ ನಂದು ಚಾರ್ಜಿಂಗ್, 65% ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. 46 ಮಿನಿಟ್ಸ್ ಅಂಟಿಲ್ ಫುಲ್ ಆಗೋಕ್ಕೆ 46 ಮಿನಿಟ್ಸ್ ತೊಗೊಂಡಿದ್ದೆ ಚಾರ್ಜಿಂಗ್ ಆಗೋಕ್ಕೆ, ಫುಲ್ ಚಾರ್ಜಿಂಗ್ ಆಗೋಕ್ಕೆ. ಅಷ್ಟೇ ಗೈಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಏನೇನೋ ಕೇಳಬೇಕಂದ್ರೆ ಕಮೆಂಟಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.